ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಮತ್ತೆ ಒಂದು ಹೊಸ ವ್ಲಾಗ್ ಜೊತೆ ಬಂದಿದ್ದೀನಿ. ಏನಪ್ಪ ಅಂತಂದರೆ, ಇದು ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿನ ವ್ಲಾಗ್ನ ಮಾಡ್ತಾ ಇದ್ದೀನಿ. ಹಬ್ಬಕ್ಕೆ ಯಾವ ರೀತಿ ತಯಾರಿ ಮಾಡ್ಕೊಳ್ತಾ ಇದ್ದೀನಿ ಅನ್ನೋದನ್ನು ಒಂದು ಪುಟ್ಟ ವ್ಲಾಗ್ ಥರ ಮಾಡೋಣ ಅಂತ ಬಂದಿದ್ದೀನಿ. ಆ್ಯಂಡ್ ಐ ಹೋಪ್ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ವೀಡಿಯೋಸ್ನ ಕವರ್ ಮಾಡ್ಕೊಳ್ತೀನಿ. ತಯಾರಿ ವೀಡಿಯೋನ ಮಾಡೋಣ ಅಂತ ಹೇಳ್ಬಿಟ್ಟು ವ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ನಾವು ಲಕ್ಷ್ಮಿ ಕೂರಿಸಲ್ಲ. ನನಗೆ ಅಪ್ಪ ಮನೆ ಕಡೆನೂ ಪದ್ಧತಿ ಇಲ್ಲ, ಅತ್ತೆ ಮನೆ ಕಡೆನೂ ಪದ್ಧತಿ ಇಲ್ಲ. ಸೊ ನಾರ್ಮಲ್ ಕಳಶ ಇಟ್ಟು ಪೂಜೆ ಮಾಡೋದಷ್ಟೇ ಪದ್ಧತಿ ಇರೋದು ನಮಗೆ. ರೆಗ್ಯುಲರಾಗಿ ನಾವು ಕಳಶ ಇಟ್ಟೇ ಇಡ್ತೀವಿ. ಸೊ ಅದ್ರ ಜೊತೆಗೆ ಸ್ವಲ್ಪ ಅಲಂಕಾರ, ಅಂದರೆ ಹೂಗಳಿಂದ ಅಲಂಕಾರ ಮಾಡಿ ನಾರ್ಮಲ್ ಪೂಜೆ ಏನಿರುತ್ತೆ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಈ ಸಾರಿ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ. ನೋಡೋಣ ಹೇಗೆ ಬರುತ್ತೆ ಏನೋ ಗೊತ್ತಿಲ್ಲ. ಹಿಂದಿನ ದಿನವೇ ಕೆಲಸ ಎಲ್ಲ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಬೇಕು, ನೈಟೇ ಎಲ್ಲ ಕೆಲಸನೂ. ಸೊ ಅದು ದೇವ್ರ ಮನೆ ಕ್ಲೀನ್ ಮಾಡೋಣ ಅಂತ ಅದಕ್ಕೆ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ತಲೆಗೆ ಎಣ್ಣೆ ಹಾಕ್ಬಿಟ್ಟಿದ್ದೆ. ಸೊ ದೇವ್ರ ಮನೆ ಹಾಗೆ ಕ್ಲೀನ್ ಮಾಡಬಾರ್ದಲ್ಲ, ಹಾಗಾಗಿ ಸ್ನಾನ ಮಾಡ್ಕೊಂಡು ಬಂದು ಇವಾಗ ದೇವ್ರ ಮನೆ ಕ್ಲೀನ್ ಮಾಡ್ತಾ ಇದ್ದೀನಿ. ದೇವ್ರ ಸಾಮಾನೆಲ್ಲ ತೊಳೆದಿಟ್ಬಿಟ್ರೆ ಇವತ್ತೇ ನೈಟ್ ಮಲ್ಕೊಳ್ಳೋ ಎಲ್ಲ ಕೆಲಸ ಕಂಪ್ಲೀಟಾಗಿ ಮುಗಿದ್ರೆ ಬೆಳಗ್ಗೆ ಎದ್ದು ಆರಾಮಾಗಿ ಸ್ನಾನ ಮಾಡಿ ಪೂಜೆ ಎಲ್ಲ ಅಲಂಕಾರ ಮಾಡಿ ನೀಟಾಗಿ ರೆಡಿ ಆಗ್ಬೋದು ನಾವು ಕೂಡ ಅಂತ. ಸೊ ನನಗೆ ವರಮಹಾಲಕ್ಷ್ಮಿ ಹಬ್ಬ ಬಂದರೆ ಎಕ್ಸೈಟ್ಮೆಂಟ್ ಜಾಸ್ತಿ ಇರುತ್ತೆ, ಯಾಕೆಂದರೆ ನಾನು ರೆಡಿ ಆಗ್ತೀನಿ. ಸೊ ತಂದು ಖುಷಿ ಇದೆ. ಲಾಸ್ಟ್ ಇಯರ್ ವ್ಲಾಗ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ ವರಮಹಾಲಕ್ಷ್ಮಿ ಹಬ್ಬದ ದಿನ ಯಾವ ರೀತಿ ರೆಡಿ ಆಗಿದೆ ಅಂತ. ಬಟ್ ಈ ಸಾರಿ ಅದೇ ಥರನೇ ಟ್ರೆಡಿಷ್ನಲ್ ಆಗಿ ರೆಡಿ ಆಗೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಪ್ರತಿ ವರ್ಷ ಅದೇ ಥರನೇ ರೆಡಿ ಆಗೋದು. ಸೊ ಖುಷಿ ಆಗ್ತಿದೆ ಹಬ್ಬದ ದಿನ ತಯಾರಿ ಮಾಡ್ಕೊಳ್ಳೋದಕ್ಕೆಲ್ಲ. ಸೊ ಆಫೀಸ್ಗೂ ಕರೀತಾ ಇದ್ದಾರೆ, ಹೋಗಬೇಕಿತ್ತು. ಅಲ್ಲೂ ಪೂಜೆ ಇದೆ ನಾಳೆ. ಬಟ್ ನಾನು ಇಲ್ಲಿ ಮನೇಲಿ ಮಾಡಿ ರಾಮನಗರ ಇರೋದರಿಂದ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಹಾಗಾಗಿ ನಾನು ಹೋಗೋದಕ್ಕಾಗ್ತಾ ಇಲ್ಲ. ನಾರ್ಮಲಿ ಐದ ಪೂಜೆ ದೀಪಾವಳಿಗಂತೂ ಹೋಗ್ತೀನಿ. ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಹೋಗೋಕ್ಕಾಗ್ತಿಲ್ಲ. ಕಾಲ್ ಮಾಡಿದ್ರು ಬನ್ನಿ ಅಂತ ಆಫೀಸಿಗೆ. ಸೊ ಹೋಗ್ತಾ ಇಲ್ಲ. ಮನೆಯಲ್ಲೇ ನಂದೇ ಕೆಲಸ ಆಗುತ್ತೆ, ಇಲ್ಲಿ ಪೂಜೆ ಮಾಡಿ ಶಾಪಲ್ಲಿ ಪೂಜೆ ಮಾಡಿ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಮ್ಯಾನೇಜ್ ಮಾಡ್ಕೊಳ್ಳೋಣ ಅಂತ ಹೇಳಿದ್ದೀನಿ. ಸೊ ಏನೇನು ತಯಾರಿ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇನ್ನೊಂದು ಕೊರಿಯರ್ ತರಿಸಿದ್ದೀನಿ, ಅಂದರೆ ಪಾರ್ಸೆಲ್ ತರಿಸಿದ್ದೀನಿ. ಒಂದು ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿದ್ದೆ ಆ್ಯಂಡ್ ಮೀಶೋದಲ್ಲಿ ಒಂದು ಆರ್ಡ್ರ್ ಮಾಡಿದ್ದೆ. ಅದನ್ನು ಏನು ಅಂತ ಅನ್ಬಾಕ್ಸ್ ನಿಮ್ಮ ಜೊತೆನೇ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಅದು ಓಪನ್ ಕೂಡ ಮಾಡಿಲ್ಲ, ಹೇಗೆ ಬಂದಿದೆ ಅಂತಲೂ ನೋಡಿಲ್ಲ ನಾನು. ಸೊ ಆ ವಿಡಿಯೋದಲ್ಲಿ ವಿಡಿಯೋ ಮಾಡಿಕೊಂಡೆ ಓಪನ್ ಮಾಡೋಣ, ಅನ್ಬಾಕ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಅದನ್ನು ಹಂಗೆ ಇಟ್ಟಿದ್ದೀನಿ. ಅದನ್ನು ಕೂಡ ತೋರಿಸ್ತೀನಿ ಇವತ್ತು. ಸ್ವಲ್ಪ ಹೊರಗಡೆ ಹೋಗಬೇಕು, ಇನ್ನೂ ಸ್ವಲ್ಪ ಶಾಪಿಂಗ್ ಮಾಡೋದಿದೆ. ಬೆಳಗ್ಗೆನೇ ಎಲ್ಲ ತೊಗೊಬಂದಿದ್ದಾರೆ. ಹಬ್ಬದ ದಿನ ಹೂವದ ರೇಟು ಮಾತಾಡ್ಸೋಕ್ಕಾಗ್ತಲ್ಲ, ಅಷ್ಟು ಗಗನಕ್ಕೇರಿದೆ. ಹೂವು ಸ್ವಲ್ಪನೇ ಲಾಸ್ಟ್ ಮಂತ್ ಒಂದು 2-3 ಡೇಸ್ ಬ್ಯಾಕ್ ಒಂದು ಸ್ವಲ್ಪ ಬಿಡುವ ತರಿಸಿದ್ದೆ. ಇವತ್ತು ಹೂವು ಮಾರೇ 100 ರೂಪಾಯಿ ಹೇಳ್ತಾ ಇದ್ದಾರೆ, ಸಾಮಂತಿಗೆ ಹೂವು. ಸೊ ಹಾಗಾಗಿ ಅದನ್ನೆಲ್ಲ ತರಿಸಿದ್ದೀನಿ. ಆ್ಯಂಡ್ ಬಾಳೆಹಣ್ಣು, ಮಾಮೂಲಿ ಸಣ್ಣ ಪುಟ್ಟ ದೇವ್ರ ಪೂಜೆಗೆ ಏನು ಬೇಕು ಸ್ವಲ್ಪ ನಮ್ಮ ಬಜೆಟ್ಗೆ ತಕ್ಕಂತೆ ನಾವು ಮಾಡ್ತಾಯಿದ್ದೀವಿ. ಸಾಲ ಮಾಡಿನೂ ಪೂಜೆ ಮಾಡಬಾರ್ದು, ಅಳತೆ ಮೀರಿನೂ ಪೂಜೆ ಮಾಡಬಾರ್ದು. ಸೊ ನಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ನಾವು ದೇವರಿಗೆ ಸಲ್ಲಿಸಬೇಕು ಅಂತ ನನ್ನ ಇದು. ಸೊ ಅದಕ್ಕೆ ನನ್ನ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾನು ಮಾಡೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಆ್ಯಂಡ್ ಅದು ಅನ್ಬಾಕ್ಸ್ ಮಾಡ್ಕೋಬೇಕು. ಸೊ ಅದನ್ನು ಅನ್ಬಾಕ್ಸ್ ಮಾಡಿ ಏನು ತರಿಸಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಓಕೆನಾ? ಸೊ ಹೊರಗಡೆನೂ ಹೋಗ್ಬೇಕು, ಸ್ವಲ್ಪ ಐಟಮ್ಸ್ ಎಲ್ಲ ತರಬೇಕು. ಸೊ ಅದನ್ನು ಇವತ್ತೆಲ್ಲ ಏನು ಮಲ್ಕೊಳ್ಳೋಷ್ಟರಲ್ಲಿ ಏನೇನು ಮಾಡಿರ್ತೀನಿ ಕೆಲಸಗಳನ್ನೆಲ್ಲ ಅದನ್ನೆಲ್ಲ ವೀಡಿಯೋ ಮಾಡಿ ತೋರಿಸ್ತೀನಿ. ಓಕೆನಾ? ಈ ವ್ಲಾಗಲ್ಲಿ ಅಲ್ಲೆಲ್ಲ ಬರುತ್ತೆ. ಆ್ಯಂಡ್ ನಾಳೆದು ವರಮಹಾಲಕ್ಷ್ಮಿ ಹಬ್ಬದ್ದು ಸೆಪರೇಟ್ ವ್ಲಾಗ್ ಬರುತ್ತೆ. ಓಕೆನಾ? ಸೊ ಬನ್ನಿ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಸೊ ದೇವ್ರ ಫೋಟೋಗಳನ್ನೆಲ್ಲ ಈ ರೀತಿ ತೆಗ್ದಿಟ್ಟಿದ್ದೀನಿ. ದೇವ್ರ ಫೋಟೋ ಎಲ್ಲ ಒಂದು ಕಡೆಗೆ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಫೋಟೋ ಎಲ್ಲ ಒರೆಸ್ಬೇಕು ನೀಟಾಗಿ. ಇವತ್ತೆಲ್ಲ ದೇವ್ರ ಮನೆ ಇದೆಲ್ಲ ಮುಗಿಸ್ಕೊಂಡ್ಬಿಟ್ರೆ ಈಸಿ ಆಗಿಬಿಡುತ್ತೆ. ಸೊ ಹಾಗಾಗಿ ಈ ಥರ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ. ಇನ್ನೂ ಫೋಟೋ ಒರೆಸಿಲ್ಲ, ಎಲ್ಲ ತೆಗ್ದಿದ್ದೀನಿ. ಪೂಜೆ ಸಾಮಾನೆಲ್ಲ, ದೇವ್ರ ಸಾಮಾನೆಲ್ಲ ಈ ರೀತಿ ತೆಗೆದು ತೊಳೆದಿಟ್ಟಿದ್ದೀನಿ. ವಾಶ್ ಮಾಡೆಲ್ಲ ಆಗಿದೆ. ಸೊ ಒಂದು ಬಟ್ಟೆಲ್ಲ ಹಾಕಿ ಎತ್ತಿಟ್ಬಿಡ್ತಾ ಇದ್ದೀನಿ. ಇದನ್ನೆಲ್ಲ ಒರೆಸಿ ನೀಟಾಗೆಲ್ಲ ಎತ್ತಿಟ್ಟಿದ್ದೀನಿ. ನಾಳೆ ಬೆಳಗ್ಗೆ ಇದಕ್ಕೆಲ್ಲ ರೆಡಿ ಮಾಡ್ಕೊಳ್ತೀನಿ. ಆ್ಯಂಡ್ ಈ ಫೋಟೋಗೆಲ್ಲ ಇವಾಗ ಒರೆಸ್ಕೊಬೇಕು, ಕ್ಲೀನ್ ಮಾಡ್ಕೊಂಡು ರೆಡಿ ಮಾಡ್ಕೊಳ್ತೀನಿ. ಓಕೆನಾ? ಸೊ ಅದನ್ನು ನಮ್ಮ ದೇವ್ರ ಮನೆ ಯಾವ ರೀತಿ ಕಾಣ್ತಿದೆ ಅಂತ ನಾಳೆ ಗೊತ್ತಾಗುತ್ತೆ. ಸ್ವಲ್ಪ ರೆಡಿ ಮಾಡೋಣ. ನನಗೆ ದೇವ್ರ ಮನೆ ಸಪ್ರೇಟಾಗಿರಬೇಕು ಅಂತ ನನಗೆ ಇಷ್ಟ ಆಯ್ತಿತ್ತು. ಬಟ್ ಇದು ಇರೋದ್ರಲ್ಲೇ ರೆಡಿ ಮಾಡೋಣ ನಮ್ಮ ಕೈಲಿ ಆದಷ್ಟು ಅಂತ ನಾನು ಟ್ರೈ ಮಾಡ್ತಾಯಿದ್ದೀನಿ. ಓಕೆನಾ? ಸೊ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಈ ರೀತಿಯಾಗಿ ದೇವ್ರ ಮನೆ ರೆಡಿ ಮಾಡ್ಕೊಂಡಿದ್ದೀನಿ. ದೇವ್ರ ಸಾಮಾನೆಲ್ಲ ತೊಳೆದಿಟ್ಟಿದ್ದೀನಿ. ಈ ಸರಿ ಸ್ವಲ್ಪ ಕೆಳಗಡೆ ಸ್ಪೇಸ್ ಇರಲಿಲ್ಲ, ಎಲ್ಲ ಐಟಮ್ಸು ಇಲ್ಲೇ ಕೆಳಗಡೆ ಇಟ್ಬಿಟ್ಟಿದೆ. ಈಗ ಮೇಲೆ ಎತ್ತಿಟ್ಬಿಟ್ಟಿದ್ದೀನಿ ಎಲ್ಲ, ಯಾಕಂದರೆ ಇಲ್ಲಿ ಏನೋ ಒಂದು ವಸ್ತು ಇಡೋದಿದೆ. ಸೊ ಹಾಗಾಗಿ ಅದಕ್ಕೆ ಜಾಗ ಬೇಕು ಅಂತ ಹೇಳಿಬಿಟ್ಟು ನಾನು ಈ ಸ್ಪೇಸ್ನ ಖಾಲಿ ಮಾಡ್ಕೊಂಡಿದ್ದೀನಿ. ಸೊ ಅದನ್ನು ನಾಳೆ ಗೊತ್ತಾಗುತ್ತೆ ಯಾವ ರೀತಿ ರೆಡಿ ಮಾಡಿರ್ತೀನಿ ಅಂತ ಹೇಳಿಬಿಟ್ಟು. ಸೊ ಈ ಥರ ರಾಯರ ಫೋಟೋಕ್ಕೆ ಆಂಜನೇಯ ಎಲ್ಲ ದೇವ್ರುಗಳದ್ದು ಈ ಥರ ಇಟ್ಟಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣ್ತಿದೆಯಾ ಅಂದರೆ ಇವಾಗೇನು ಕಾಣಲ್ಲ, ಫೋಟೋ ಎಲ್ಲ ಒರೆಸ್ಬಿಟ್ಟು ರೆಡಿ ಮಾಡಿದ್ದೀನಿ. ನಾಳೆ ಹೂವೆಲ್ಲ ಹಾಕಿ ಅಲಂಕಾರ ಮಾಡಿದ್ಮೇಲೆ ಗೊತ್ತಾಗುತ್ತೆ ಯಾವ ರೀತಿ ಕಾಣ್ತಿದೆ ಅಂತ ಹೇಳಿಬಿಟ್ಟು. ಓಕೆನಾ? ಸೊ ಈ ಥರ ಇಟ್ಟಿದ್ದೀನಿ. ಸೊ ಕಳಶಕ್ಕೆ ಕಾಯಿ ತರಬೇಕು, ಚೇಂಜ್ ಮಾಡಬೇಕು ಕಾಯಿನ. ಸೊ ಕಳಶಕ್ಕಾಗುವಂಥ ಕಾಯಿ ಮನೇಲಿಲ್ಲ. ಸೊ ಅದನ್ನು ತರಬೇಕು. ಇವಾಗ ಹೊರಗಡೆ ಹೋಗ್ತೀವಲ್ಲ ಅವಾಗ ತೊಗೊಂಬರ್ತೀನಿ. ಸೊ ಇದಿಷ್ಟು ರೆಡಿಯಾಗಿದೆ. ಇವಾಗ ಕಾಫಿ ಕುಡಿಬೇಕು. ಈವ್ನಿಂಗ್ ಆಗಿದೆ, 6 ಗಂಟೆ ಆಗೋಯ್ತು. ಸೊ ಕಾಫಿ ಎಲ್ಲ
ಕುಡ್ಕೊಂಡ್ಬಿಟ್ಟು ಕಾಫಿ ಕುಡ್ಬಿಟ್ಟು ಇವಾಗ ಹೊರಗಡೆ ಹೊರಡ್ತೀನಿ. ಅವ್ರು ಶಾಪ್ ಹತ್ರ ಇದ್ದಾರೆ ನಮ್ಮ ಮನೆಯವರು. ಸೊ ಅಲ್ಲಿಂದ ಅವ್ರನ್ನೂ ಕರ್ಕೊಂಡು ಹೋಗಬೇಕು. ಸಿಟಿ ಒಳಗಡೆ ಹೋಗಬೇಕಲ್ಲ, ಸೊ ಪಾಪು ಇರ್ತಾನೆ, ನಾನೊಬ್ಬಳೇ ಹೋಗೋದಕ್ಕಾಗಲ್ಲ. ಸೊ ಹಾಗಾಗಿ ಅವ್ರಿಗೆ ಅಲ್ಲಿ ಹೋಗಬೇಕು. ಸ್ವಲ್ಪ ಏನೋ ಐಟಮ್ ತೊಗೋಬೇಕು, ವಿಶಾಲ್ ಮಠ ಹತ್ರ ಹೋಗಬೇಕು. ಸೊ ಸ್ವಲ್ಪ ಎಲ್ಲ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಅಡುಗೆ ಮಾಡಿ ಊಟ ಮಾಡಿ ಎಲ್ಲ ಊಟ ಎಲ್ಲ ಆದಮೇಲೆ ನಾನು ಅಡುಗೆ ಮನೆ ಕ್ಲೀನಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಎಲ್ಲ ನೀಟಾಗಿ ಒಳಗಡೆಯಿಂದೆಲ್ಲ ಕ್ಲೀನ್ ಮಾಡಿಬಿಟ್ಟು ಮನೆಯೆಲ್ಲ ಗುಡಿಸಿ ಒರೆಸಿ ರೆಡಿ ಮಾಡಿಬಿಟ್ರೆ ಸಮಾಧಾನ ನಮಗೆ. ಯಾಕೆಂತ ಅಡುಗೆ ಮಾಡೋಕ್ಕೆ ಮುಂಚೆ ಕ್ಲೀನ್ ಮಾಡಿಬಿಟ್ರೆ ನಾವೇನಾದ್ರು ಕೈ ಆಡ್ತಾ ಇರ್ತೀವಿ, ಮತ್ತು ಗಲೀಜಾದರೆ ನನಗೆ ಅದನ್ನು ಕ್ಲೀನ್ ಮಾಡ್ದೇನೋ ಸಮಾಧಾನ ಇರಲ್ಲ. ಸೊ ಹಾಗಾಗಿ ಅದನ್ನು ಊಟ ಎಲ್ಲ ಆದಮೇಲೆ ಅಡುಗೆ ಊಟ ಎಲ್ಲ ಮಾಡ್ಕೊಂಡು ಮುಗಿಸಿದ್ಮೇಲೆ ನೀಟಾಗೆಲ್ಲ ಕ್ಲೀನ್ ಮಾಡಿ ಮಲ್ಕೋಬೇಕು. ಸೊ ಇವಾಗ ಕಾಫಿ ಕುಡಿದ್ಬಿಟ್ಟು ಹೊರಡಬೇಕು. ಆ್ಯಂಡ್ ಅದು ಪಾರ್ಸೆಲ್ ಕೂಡ ಏನು ತರಿಸಿದ್ದೀನಿ ಅಂತ ವಿಡಿಯೋ ಓಪನ್ ಮಾಡಿ ತೋರಿಸ್ತೀನಿ, ಓಕೆನಾ. ಸೊ ಇವಾಗ ಪಾರ್ಸೆಲ್ನ ಓಪನ್ ಮಾಡೋಣ. 2 ಬಾಕ್ಸ್ ಬಂದಿದೆ. ಇದು ಬಂದು ಫ್ಲಿಪ್ಕಾರ್ಟಿಂದ ತರಿಸಿದ್ದು, ಇದು ಬಂದು ಮೀಶೋಯಿಂದ ತರಿಸಿದ್ದು. ಆ್ಯಕ್ಚುಲಿ ಬಾಕ್ಸ್ ನೋಡೋದಕ್ಕೆ ದೊಡ್ಡದಾಗಿದೆ ಮತ್ತು ತೂಕನೂ ಇದೆ, ಬಟ್ ಒಳಗಡೆ ಐಟಮ್ ಸ್ವಲ್ಪ ಕಮ್ಮಿನೇ ಇರೋದು. ಏನು ತರಿಸಿದ್ದೀನಿ ಇನ್ನು ಮುಂದೆ ಇವಾಗ ಓಪನ್ ಮಾಡಿ ತೋರಿಸ್ತೀನಿ. ಆ್ಯಕ್ಚುಲಿ ಇದನ್ನು ಫ್ಲಿಪ್ಕಾರ್ಟಿಂದ ಮುಂಚೆನೇ ಬುಕ್ ಮಾಡಿದ್ದಿತ್ತು, ಸೊ ಬೇಗ ಬಂದಿರಲಿಲ್ಲ. ಬಟ್ ಇದನ್ನು ಮೀಶೋದು ನನಗೆ ಸಂಡೇ ರಿಸೀವ್ ಆಗುತ್ತೆ ಅಂತ ಹೇಳ್ತಿದ್ದು, ಬಟ್ ಮೀಶೋದಲ್ಲಿ ಯಾವಾಗೇ ಆರ್ಡ್ರ್ ಮಾಡಿದ್ರು 4 days 5 days ಮುಂಚೆನೇ ಡೆಲಿವರ್ಡ್ ಆಗಿಬಿಡುತ್ತೆ. ಸೊ ಆ ಒಂದು ಧೈರ್ಯದ ಮೇಲೆ ಹಬ್ಬಕ್ಕೆ ಬೇಕೇ ಬೇಕು ಅಂತ ಹೇಳಿಬಿಟ್ಟು ಆರ್ಡ್ರ್ ಮಾಡಿದ್ದೆ. ಸೊ ನಿನ್ನೆ 2 ಒಟ್ಟಿಗೆ ಬಂತು ಪಾರ್ಸೆಲು. ಇದು 1 day ಬಿಫೋರ್ ಬಂತು ಫ್ಲಿಪ್ಕಾರ್ಟ್ದು, ಇದು 4 days ಮುಂಚೆನೇ ಬಂದಿದೆ ಮೀಶೋದು. ಸೊ ಇವಾಗ ಫ್ಲಿಪ್ಕಾರ್ಟ್ದು ಓಪನ್ ಮಾಡ್ತೀನಿ. ಏನು ಆರ್ಡ್ರ್ ಮಾಡಿದ್ದೆ ಅಂತ ಅಂದರೆ, ನಮಗೆ ತುಳಸಿ ಪಾಟ್ ಇಡೋದಕ್ಕೆ ಒಂದು ಹೊರಗಡೆ ಇಟ್ಕೊಂಡಿದ್ದೀನಿ. ಸೊ ನಾನು ವೀಡಿಯೋದಲ್ಲಿ ನೋಡಿರ್ಬೋದು ನೀವು, ಒಂದು ಪ್ಲೇಟ್ ಇಟ್ಬಿಟ್ಟು ಅದ್ರ ಮೇಲೆ ಇಟ್ಟಿದ್ದೀನಿ. ಅದು ಕೆಳಗಡೆ ಇಟ್ಟಿರೋದ್ರಿಂದ ಏನು ಸಮಸ್ಯೆ ಆಗ್ತದೆ ಒಂಥರ ನಾವು ಓಡಾಡ್ತೀವಲ್ವಾ, ಸೊ ನಾವು ಅದನ್ನು ತುಳ್ಕೊಂಡು ಓಡಾಡ್ತಿದ್ದೀವಿ ಅನ್ನೋ ಥರ ಫೀಲ್ ಆಗುತ್ತೆ ನನಗೆ ಸ್ವಲ್ಪ. ಅದಕ್ಕೆ ಒಂದು ಸ್ಟ್ಯಾಂಡ್ ಬೇಕಿತ್ತು. ಸ್ಟ್ಯಾಂಡ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಇದನ್ನು ಆರ್ಡ್ರ್ ಮಾಡಿದ್ದೆ. ಆ್ಯಕ್ಚುಲಿ ಆಫ್ಲೈನಲ್ಲಿ ಅಂದರೆ ಶಾಪಲ್ಲಿ ಗಿಡಗಳೆಲ್ಲ ಮಾರ್ತಾರೆ ನೋಡಿ, ನಾನು ತುಳಸಿ ಪಾಟ್ ಅಂದಲ್ಲ, ಸೊ ಅಲ್ಲೇ ಕೇಳಿದ್ದೆ ಅದನ್ನು, ಓಕೆನಾ. ಅಲ್ಲಿ ಕೇಳಿದಾಗ ಒಂದಕ್ಕೇ ಅವರು 350 ಹೇಳಿದ್ರು ಸ್ಟ್ಯಾಂಡಿಗೆ. ಬಟ್ ನನಗಿದು ಫ್ಲಿಪ್ಕಾರ್ಟಲ್ಲಿ 156 ರೂಪೀಸ್ಗೇನೋ ಸಿಕ್ಕಿದೆ ನನಗಿದು. ಸೊ ಸೇಮ್ ನಾವು ನೋಡಿದ್ದಲ್ಲಿ ಏನಿತ್ತು ಅದೇ ಥರನೇ ಇದ್ದಿತ್ತು. ಸೊ ಹಾಗಾಗಿ ತುಳಸಿ ಪಾಟ್ನ ಹಾಗೆ ಇಡಬಾರ್ದು ಅನ್ನೋ ಕಾರಣಕ್ಕೆ ಈ ರೀತಿ ಒಂದು ಆರ್ಡ್ರ್ ಮಾಡ್ಕೊಂಡಿದ್ದೀನಿ. ಸಾರಿ, ಆ್ಯಕ್ಚುಲಿ ಕವರ್ ಪ್ಯಾಕಿಂಗ್ ಆಗಿಬಿಟ್ಟಿದೆ. ಈ ಥರ ಬುಷ್ ಎಲ್ಲದನ್ನೆಲ್ಲ ಹೀಗೆ ಬಂದಿದೆ. ಸೊ ಬಾಕ್ಸ್ನೇ ಅರಿಬೇಕಷ್ಟೆ. ಕಬ್ಬಿಣದ್ದಿದು ಸ್ಟ್ಯಾಂಡು, ಪ್ಲಾಸ್ಟಿಕ್ ಅಲ್ಲ. ಪ್ಲಾಸ್ಟಿಕ್ಕು ಸಿಗುತ್ತೆ, ಬಟ್ ಪಾಟ್ ಇಡೋದಕ್ಕೆಲ್ಲ ಪ್ಲಾಸ್ಟಿಕ್ ಎಲ್ಲ ಸಾಕಾಗಲ್ಲ. ಸೊ ನೋಡ್ತಾ ಇರ್ಬೋದು ನೀವು. ಇವಾಗೆ ನಿಮ್ಮ ಮುಂದೆನೇ ಓಪನ್ ಮಾಡಿದ್ದು, ನಾನು ಓಪನ್ನು ಕೂಡ ಮಾಡಿರಲಿಲ್ಲ, ನಿನ್ನೆ ಬಂದಿತ್ತು. ಸೊ ವಿಡಿಯೋದಲ್ಲಿ ಓಪನ್ ಮಾಡಿಕೊಂಡೆ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಹಾಗೆ ಇಟ್ಟಿದ್ದೆ. ಸೊ ನೋಡಿ, ಮೀಡಿಯಮ್ ಸೈಜ್ ಇದೆ, ಜಾಸ್ತಿ ದೊಡ್ಡನೂ ಇಲ್ಲ ಚಿಕ್ಕನೂ ಇಲ್ಲ, ಸ್ಟ್ರೆಂತ್ ಇದೆ, ಗಟ್ಟಿ ಇದೆ ನೋಡಿ. ಆರಾಮಾಗಿ ಈ ಥರ ಇಟ್ಬಿಟ್ಟು ಹೊಸ್ಲ ಹತ್ರ ಅದು ನಾಳೆ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಇಟ್ಟಿರ್ತೀನಿ ಅಂತ. ಸೊ ವಿಡಿಯೋದಲ್ಲಿ ಸೊ ಅದನ್ನು ಈ ಥರ ಇಟ್ಬಿಟ್ಟು ಸ್ಟ್ಯಾಂಡ್ನ ಅದ್ರ ಮೇಲೆ ಪ್ಲೇಟ್ ಬರುತ್ತೆ, ತುಳಸಿ ಪಾಟ್ದು ನೀರೆಲ್ಲ ಕೆಳಗಡೆ ಬೀಳುತ್ತಲ್ಲ, ಸೊ ನೆಲ ಕರೆ ಆಗುತ್ತೆ ಅಂದ್ಬಿಟ್ಟು ಪ್ಲೇಟ್ ಇಟ್ಟಿದ್ದೀನಿ. ಸೊ ಅದನ್ನಿಟ್ಟು ಆಮೇಲೆ ಇದನ್ನು ಅದ್ರ ಮೇಲೆ ಇಟ್ಟರೆ ಈ ಥರ ಕೂರುತ್ತೆ, ಸಾಕಾಗುತ್ತೆ ನನಗೆ ತುಳಸಿ ಪಾಟಿಗೆ, ಚೆನ್ನಾಗಿದೆ. ಸೊ ಇದನ್ನೇ 350 ಹೇಳಿದ್ರು ಒಂದಕ್ಕೆ. ಅದು ಪ್ರೀ ಆರ್ಡರು, ಅಂದರೆ ಮುಂಚೆನೇ ಅಡ್ವಾನ್ಸ್ ಕೊಟ್ಟರೆ ಅವರು ಬೇರೆ ಕಡೆಯಿಂದ ತರಿಸ್ಕೊಡ್ತೀನಿ 350 ಆಗುತ್ತೆ ಅಂತ ಹೇಳಿದ್ರು. ಬೇಡ ಆನ್ಲೈನಲ್ಲೇ ಚೆಕ್ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಆನ್ಲೈನಲ್ಲೇ ತೊಗೊಂಡಿದ್ದೀನಿ. 156. ಇದ್ರದ್ದು ಲಿಂಕ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ, ಯಾರಿಗಾದರೂ ಇಷ್ಟ ಆದರೆ ಬೈ ಮಾಡ್ಕೊಳ್ಳಿ. ಚೆನ್ನಾಗಿದೆ ಮಾತ್ರ, ಕ್ವಾಲಿಟಿನೂ ಚೆನ್ನಾಗಿದೆ. 156 ಅಂತ ಅಂದರೆ ಆರಾಮಾಗಿ ಕೊಡ್ಬೋದು. ಸೊ ಪಾಟ್ಗಳೆಲ್ಲ ಇಡೋದಕ್ಕೆ ಸ್ವಲ್ಪ ಮೇಲ್ಗಡೆ ಇರುತ್ತೆ. ಸೊ ಗಿಡಗಳಿರೋದಕ್ಕೆ ನಮ್ಮ ಮನೆ ಹತ್ರ ನಾನು ಜಾಸ್ತಿ ಗಿಡಗಳು ಇಟ್ಕೊಂಡಿಲ್ಲ, ಒಂದು ತುಳಸಿ ಗಿಡ ಇಟ್ಕೊಂಡಿದ್ದೀನಿ ಅಷ್ಟೇ. ಸೊ ಜಾಗ ಇಲ್ಲದೆ ಇರೋ ಕಾರಣ ಯಾವುದೇ ಗಿಡಗಳು ಹಾಕ್ಕೊಂಡಿಲ್ಲ. ಸೊ ಅಮ್ಮ ಮನೆ ಹತ್ರ ತುಂಬ ಗಿಡಗಳು ಹಾಕಿದ್ದೀವಿ. ಸೊ ಅದನ್ನು ಅಲ್ಲಿಗೆ ಹೋದಾಗ ಯಾವಾಗಾದರೂ ವಿಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ. ಸೊ ಇದು ನೋಡ್ತಾ ಇರ್ಬೋದು, ಈ ಥರ ಇದೆ, ಚೆನ್ನಾಗಿದೆಯಾ. ಸೊ ಇದನ್ನು ಲಿಂಕ್ ಶೇರ್ ಮಾಡಿರ್ತೀನಿ. ಇದು ಫ್ಲಿಪ್ಕಾರ್ಟಲ್ಲಿ ತರಿಸ್ಕೊಂಡಿರೋದು. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಮೀಶೋಯಿಂದ ತರಿಸಿರೋದು. ಆ್ಯಕ್ಚುಲಿ ಇದರ ನೇಮು ಲಕ್ಷ್ಮೀ ಕುಬೇರ ಕಳಶ ಸೆಟ್ ಅಂತ ಇದೆ. ಅಂದರೆ ಇದು ಮಣ್ಣಿಂದು, ಓಕೆನಾ. ಅದಕ್ಕೆ ಸೇಫಾಗಿ ಪ್ಯಾಕ್ ಮಾಡಿ ಕಳಿಸಿದ್ದಾರೆ ಅವರು. ನೋಡ್ತಾ ಇರ್ಬೋದು ಎಷ್ಟು ಫುಲ್ ಪ್ಯಾಕಿಂಗಲ್ಲಿದೆ, ಅದು ಏನೂ ಆಗಬಾರ್ದು ಅಂತ ಏನೋ ಪ್ಯಾಕಿಂಗ್ ಇಟ್ಟಿದ್ದಾರೆ. ಓಪನ್ ದಿಸ್ ಸೈಡ್ ಅಂತ ಹಾಕಿದ್ದಾರೆ. ಓಕೆ, ನೋಡ್ತಾ ಓಪನ್ ಮಾಡ್ತೀನಿ. ಸೊ ಆ್ಯಕ್ಚುಲಿ ಇದನ್ನು ನಾವು ಲಕ್ಷ್ಮಿ ಕೂರಿಸಲ್ವಲ್ಲ, ಬಟ್ ಇದನ್ನು ಒಂದು ವಿಡಿಯೋದಲ್ಲಿ ನೋಡ್ತಾ ಇದ್ದೆ. ಆ್ಯಂಡ್ ಇದನ್ನು ಇಟ್ಟರೆ ಒಳ್ಳೆಯದು ಅಂತ
ನೋಡಿದೆ. ಸೊ ಹಾಗಾಗಿ ಯೂಟ್ಯೂಬಲ್ಲಿ ನೋಡಿದ್ದು ನಾನು ಈ ಥರ ತರಿಸ್ಕೋಬೇಕಲ್ಲ, ಯಾರೋ ಒಬ್ರು ಯೂಟ್ಯೂಬರ್ ಮಾಡಿ ಹಾಕಿದ್ರು, ಬಟ್ ನಾನು ಅದು ನೇಮ್ ಸೇವ್ ಮಾಡಿಲ್ಲ ಯಾರು ತೊಗೊಂಡಿದ್ರು ಅನ್ನೋದು. ಸೊ ನೋಡ್ತಾ ಇರ್ಬೋದು ಯಾವ ಥರ ಸೇಫ್ಟಿಯಾಗಿ ಕಳಿಸಿದ್ದಾರೆ ಪ್ಯಾಕ್ ಮಾಡಿಬಿಟ್ಟು ಅಂತ, ಎಷ್ಟು ಚೆನ್ನಾಗಿ ಪ್ಯಾಕಿಂಗ್ ಮಾಡಿದ್ದಾರೆ. ಆ್ಯಕ್ಚುಲಿ ಈ ಥರ ಎಲ್ಲ ಕವರು ವೇಸ್ಟಸ್ ಎಲ್ಲ ಹಾಕಿ ತೆಗ್ದಿರೋದು. ಸೊ ಏನೋ ಇದೆ ಒಳಗಡೆ, ತೋರಿಸ್ತೀನಿ. ಇಲ್ಲಿ ನೋಡಿ ಎಷ್ಟು ಥರ ಹಾಕಿದ್ದಾರೆ, ಅದು ಮಣ್ಣಿಂದಲ್ವಾ, ಸೊ ಅದಕ್ಕೆ ಒಡೆದೋಗ್ಬಾರ್ದು ಅಂತ ಹೇಳಿಬಿಟ್ಟು ಈ ಥರ ಪ್ಯಾಕಿಂಗ್ ಮಾಡಿರೋದವರು. ನಿಮಿಷ ಓಪನ್ ಮಾಡ್ತೀನಿ. ಈ ಥರ ಎಲ್ಲ ಬೆಂಡೆಲ್ಲ ಹಾಕಿ ನೀಟಾಗಿ ಪ್ಯಾಕಿಂಗ್. ಓ ಮೈ ಗಾಡ್, ನಾನು ಎಕ್ಸ್ಪೆಕ್ಟ್ ಮಾಡಿದ್ದೇ ಒಂದು ನಾನು ಅದು ಫೋಟೋದಲ್ಲಿ ಆ್ಯಕ್ಚುಲಿ ನಾನು ಇದ್ರದ್ದು ಕೂಡ ನಾನು ಲಿಂಕ್ ಹಾಕಿರ್ತೀನಿ ನೋಡಿ. ಫುಲ್ಲು ಮಣ್ಣಿಂದು 3 ಸ್ಟೆಪ್ ಇದೆ. ನಾನು ಅದು ಫೋಟೋದಲ್ಲಿ ನೋಡಿದಾಗ ಮೀಶೋದಲ್ಲಿ ಆ್ಯಕ್ಚುಲಿ ಇದು ಕಮ್ಮಿ ಇತ್ತು, ಅಂದರೆ ಚಿಕ್ಕದಾಗಿತ್ತು. ನೋಡ್ತಾ ಇದ್ದೀರಾ, ಕಾಣಿಸ್ತಾ ಇದೆಯಾ? ಸೊ ಚಿಕ್ಕ ಸ್ಮಾಲ್ ಆಗಿತ್ತು. ನಾನು ಇದೇ ಥರ ಸ್ಮಾಲಾಗಿ ಬಂದುಬಿಡುತ್ತೇನೋ ಅಂದ್ಕೊಂಡೆ. ಇಲ್ಲ, ಒಂದು ಮೀಡಿಯಮ್ ಸೈಜ್ ಬಂದಿದೆ. ಇದು 3 ಸ್ಟೆಪ್ ಇದೆ. ಆ್ಯಕ್ಚುಲಿ ಇದನ್ನು ಲಕ್ಷ್ಮಿ ಕೂರಿಸೋರು ಇಡ್ಬೋದು, ಲಕ್ಷ್ಮಿ ಕೂರಿಸ್ತಾ ಇರೋರು ಕೂಡ ಇಡ್ಬೋದು. ಮನೆಯಲ್ಲಿ ಲಕ್ಷ್ಮಿ ಹಬ್ಬದ ದಿನನೇ ಇಡಬೇಕಂತೇನಿಲ್ಲ, ಬಟ್ ಇದನ್ನು ಈ ಥರ ಇಟ್ಟರೆ ಒಳ್ಳೆಯದು ಅಂತ ಹೇಳ್ತಾರೆ. ಯಾವ ರೀತಿ ಅಂತ ಅಂದರೆ, ಇದು 3 ಸ್ಟೆಪ್ ಕೊಟ್ಟಿದ್ದಾರಲ್ಲ, ಸೊ ಈ ಕೆಳಗಡೆ ಮಡಕೆ ಇದೆಯಲ್ಲ, ಮಡಕೆ, ಸೊ ಇದರಲ್ಲಿ ಅಕ್ಕಿ ಹಾಕಬೇಕು. ಸೆಕೆಂಡ್ ಒನ್ನಲ್ಲಿ ನವಧಾನ್ಯಗಳನ್ನ ಹಾಕ್ತಾರೆ. 3ನೇದರಲ್ಲಿ ಉಪ್ಪನ್ನ ಹಾಕಿ ₹1 ಕಾಯಿನ್ ಹಾಕಿದ್ರೆ ಒಳ್ಳೆಯದು ಅಂತ ಬಂತು. ಒಂದಷ್ಟು ಕೊಂಬು ಕೂಡ ಹಾಕ್ಬೋದು ಸೊ ಅಂತ ಹೇಳಿದ್ರು. ಸೊ ಅದನ್ನು ನಾನು ವೀಡಿಯೋ ನೋಡಿ ಇದನ್ನು ತರಿಸ್ಕೊಂಡಿದ್ದು. ಅವರ ಇದರಲ್ಲೇ ಪೇಜಲ್ಲೇ ಲಿಂಕ್ ಓಪನ್ ಮಾಡಿಕೊಂಡೆ ನಾನು ಇದನ್ನು ಮೀಶೋದಲ್ಲಿ. ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ನನಗೆ ಈ ಕಲರ್ ತುಂಬ ಇಷ್ಟ ಆಯಿತು. ಕಲರ್ಸ್ ಇದ್ದಾವೆ ಇದರೆಲ್ಲ ಪೇಂಟ್ ಮಾಡಿರೋದು. ಮಣ್ಣಿನ ಮಡಕೆ ಇದು, ಸೊ ಅದಕ್ಕೆ ಅನಿಸುತ್ತೆ ನೋಡಿ ಇಷ್ಟು ಥರ ವೇಸ್ಟಸ್ ಎಲ್ಲ ಹಾಕಿ. ಇನ್ನೂ ಇದೆ ಒಳಗಡೆ ನೋಡಿ, ಈ ಥರ ಎಲ್ಲ ಹಾಕಿ ಸೇಫ್ಟಿಯಾಗಿ ಕಳಿಸಿದ್ದಾರೆ ಮೀಶೋದಲ್ಲಿ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ, ವರ್ತ್ ಅಂತಲೇ ಹೇಳ್ಬೋದು. ಸೊ ಇದಕ್ಕೆ ಮೇಲ್ಗಡೆ ಒಂದು ಪ್ಲೇಟ್ ಥರನೂ ಕೊಡ್ತಾರೆ. ಒಂದು ಸೆಕೆಂಡ್ ನೋಡ್ತೀನಿ, ಹುಷಾರಾಗಿ ಇಟ್ಕೋಬೇಕು. ಆ್ಯಕ್ಚುಲಿ ನಂದು ಟ್ರೈಪಾಡ್ ಇಲ್ಲ, ಹಾಗಾಗಿ ಇದ್ರ ಮೇಲೆ ಹಾಸಿಗೆ ಮೇಲೆ ರೂಮಲ್ಲಿ ಇಟ್ಕೊಂಡು ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಇದನ್ನು ಹಾಸಿಗೆ ಮೇಲೆ ಇಡಬಾರ್ದು, ಸಾರಿ. ಸೊ ಇದು ಈ ಥರ ಇದೆ. ಆ್ಯಂಡ್ ಇದಕ್ಕೆ ಕ್ಯಾಪ್ ಇದರಲ್ಲಿ ಪ್ಯಾಕ್ ಮಾಡಿದ್ದಾರೆ ನೋಡಿ. ವಾವ್, ತುಂಬ ಚೆನ್ನಾಗಿದೆ. ಇದು ನೋಡಿ, ಇದು ಕ್ಯಾಪು. ಇದನ್ನು ಇಟ್ಬಿಟ್ಟು ಈ ಥರ ಇದ್ರ ಮೇಲೆ ಈ ಥರ ಕ್ಯಾಪ್ ಹಾಕ್ಬಿಟ್ಟು ಇಡೋದು. ಅದನ್ನು ನಾಳೆ ನಾನು ಡೆಕೋರೇಷನ್ ಮಾಡ್ತೀನಲ್ಲ, ಸೊ ಅವಾಗ ನಿಮಗೆ ತೋರಿಸ್ತೀನಿ. ಅದು ಕಂಪ್ಲೀಟಾಗಿ ಓಪನ್ ಮಾಡಿ. ಕವರ್ ಇವಾಗ ತೆಗಿಯಲ್ಲ, ಯಾಕೆಂದರೆ ಕವರ್ ತೆಗೆದ್ಬಿಟ್ರೆ ಮತ್ತೆ ನಾನು ಅಲ್ಲಿ ಇಟ್ಬಿಡ್ತೀನಿ. ಸೊ ಹಾಗಾಗಿ ನಾನು ಇದನ್ನು ಓಪನ್ ಮಾಡಲ್ಲ, ಬಾಕ್ಸಲ್ಲಿ ಹಾಕಿ ಹಂಗೆ ಇಟ್ಟಿರ್ತೀನಿ. ನಾಳೆ ಬೆಳಿಗ್ಗೆ ತೊಗೊಂಡು ರೆಡಿ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ತೊಗೊಂಡಿದ್ದೀನಿ. ಆ್ಯಂಡ್ ಇದ್ರ ಜೊತೆಗೆ ಒಂದು ಮಣ್ಣಿನ ದೀಪ ಕೂಡ ಕೊಟ್ಟಿದ್ದಾರೆ, ಕಾಂಪ್ಲಿಮೆಂಟ್ರಿ ಥರ. ಈ ಥರ ಮಣ್ಣಿನ ದೀಪ ಕೊಟ್ಟಿದ್ದಾರೆ. ಸೊ ಅದನ್ನು ಚೆನ್ನಾಗಿರುತ್ತೆ ಇದನ್ನು. ಬಟ್ ನಾನು ಇದ್ರ ಮುಂದೆ ಬೆಳ್ಳಿ ದೀಪ ಹಚ್ತೀನಿ. ಸೊ ಹಾಗಾಗಿ ಮಣ್ಣಿನ ದೀಪ ಏನು ಯೂಸ್ ಮಾಡಲ್ಲ. ಇದು ಮಣ್ಣಿನ ದೀಪ ಅಲ್ಲಿ ತುಳಸಿ ಪಾಟ್ ಇದೆಯಲ್ಲ, ಸೊ ಅಲ್ಲಿ ಹಚ್ಚೋದಕ್ಕೆ ಚೆನ್ನಾಗಿರುತ್ತೆ. ಇದು ಸಂಜೆ ದೀಪ ಹಚ್ಚೋದಕ್ಕೆ ಆ್ಯಕ್ಚುಲಿ ನಾನೇ ತೊಗೋಬೇಕು ಅಂತಿದೆ, ಇದ್ರ ಜೊತೆಗೇ ಬಂದಿದೆ. ಸೊ ಚೆನ್ನಾಗಿದೆ. ಇದೆರಡರದ್ದು ಲಿಂಕ್ನ ನಾನು ಶೇರ್ ಮಾಡಿರ್ತೀನಿ, ಓಕೆನಾ? ಇಷ್ಟ ಆದರೆ ಬೈ ಮಾಡಿ. ಚೆನ್ನಾಗಿದೆ. ನಾಳೆ ಗೊತ್ತಾಗುತ್ತೆ ನಿಮಗೆ ಡೆಕೋರೇಷನು. ಆ್ಯಕ್ಚುಲಿ ನಾಳೆನೇ ಮಾಡಬೇಕು ಅಂತ ಏನಿಲ್ಲ. ಇದನ್ನು ನಾರ್ಮಲ್ ಪೂಜೆ ಮಾಡ್ತೀವಲ್ಲ ನಾವು, ಮಂಗಳವಾರ ಶುಕ್ರವಾರ ಪೂಜೆ ಮಾಡ್ತೀವಲ್ಲ, ಸೊ ಅದನ್ನು ಅವಾಗೂ ಕೂಡ ಇಟ್ಟು ಮಾಡ್ಬೋದಂತೆ. ಇದನ್ನು ನಾರ್ಮಲ್ ಡೇಸಲ್ಲೂ ಕೂಡ ಪೂಜೆ ಇದನ್ನು ಇಟ್ಟು ಮಾಡಿದ್ರೆ ಒಳ್ಳೆಯದು. ಮನೆಯಲ್ಲಿ ಏನಪ್ಪ ನವಧಾನ್ಯಗಳು, ಅಕ್ಕಿ, ಉಪ್ಪು ಎಲ್ಲ ಹಾಕಿ ಮಾಡಿದ್ರೆ ಸುಖ, ಸಂಪತ್ತು, ಆರೋಗ್ಯ, ಐಶ್ವರ್ಯ ಎಲ್ಲೋ ಸಿಗುತ್ತೆ. ಸೊ ಅದಿನ್ನೂ ಏನೋ ಇದೆ ಲೈನ್, ಅದು ನಂಗೆ ಅದು ನೆನಪಾಗ್ತಾ ಇಲ್ಲ. ಸೊ ಅದನ್ನು ಹೇಳ್ತಾ ಇದ್ರು. ಸೊ ಮನೆಯಲ್ಲಿ ಸಮೃದ್ಧಿಯಿಂದ ತುಂಬಿರುತ್ತೆ, ಮನೆ ಯಾವತ್ತೂ ಖಾಲಿಯಾಗಿರಲ್ಲ, ಸಮೃದ್ಧಿಯಿಂದ ತುಂಬಿರುತ್ತೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ನಾನು ಇದನ್ನು ತರಿಸ್ದೆ. ಆ್ಯಕ್ಚುಲಿ ನಾನು ಇದು ನೋಡೇ ನನಗೆ ಖುಷಿ ಆಗ್ತದೆ. ಎಷ್ಟು ಚೆನ್ನಾಗಿದೆ ಗೊತ್ತಾ ಇದು. ನಾನು ಚಿಕ್ಕದಾಗಿ ಕಾಣಿಸಿತ್ತು, ತುಂಬ ಪುಟ್ಟದ್ದು ಬಂದುಬಿಡುತ್ತಾ ಅಂತ ಅನ್ಕೋತಿದ್ದೆ. ಸೊ ನನ್ನ ದೇವರ ಮನೆಗೆ ಡೆಕೋರೇಷನ್ಗೆ ಅದೊಂದು ಆ್ಯಡ್ ಆಗ್ತಾ ಇದೆ. ಸೊ ಇದಿಷ್ಟು ಎರಡನ್ನ ನಾನು ಲಿಂಕ್ನ ಶೇರ್ ಮಾಡಿರ್ತೀನಿ, ಓಕೆನಾ? ಇದನ್ನು ಕಂಪ್ಲೀಟ್ ಡೀಟೇಲ್ಸ್ನಾಗ ನಾನು ನಾಳೆ ತೋರಿಸ್ತೀನಿ ರೆಡಿ ಮಾಡಿದ್ಮೇಲೆ ಯಾವ ರೀತಿ ಮಾಡ್ತೀನಿ ಅಂತ, ಓಕೆನಾ? ನಮ್ಮ ಡೈಪರ್ ಒಂದೂ ಇಲ್ಲ ಮನೇಲಿ ಖಾಲಿ ಆಗಿದೆ. ಸೊ ಫೈನಲಿ ಮನೆಗೆ ಬಂದೆ. ಹೊರಗಡೆ ಹೋದಾಗ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ನಿಜವಾಗ್ಲೂ ಆಗಲ್ಲ, ಅಷ್ಟು ಜನ ಕ್ರೌಡ್ ಇದ್ದಾರೆ. ಸೊ ಎಲ್ಲ ಪರ್ಚೇಸಿಂಗ್ ಮಾಡೋರು, ಕೆಲವರು ಕೆಲಸದಿಂದ ಬಂದಿರೋರೆಲ್ಲ ಇವಾಗ ಪರ್ಚೇಸ್ ಮಾಡ್ತಾರಲ್ಲ, ಸೊ ಹಂಗೆ ಜನ ಕ್ರೌಡ್ ಇತ್ತು. ಅದಕ್ಕೆ ನಾನು ಮೊಬೈಲ್ ಕೂಡ ಆಚೆ ತೆಗಿಲಿಲ್ಲ, ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಿರಲಿಲ್ಲ.
ಒಂದು ಸಣ್ಣ ಪುಟ್ಟ ಐಟಮ್ಸ್ ಬೇಕಿತ್ತು ಅಷ್ಟೇ, ಅದಕ್ಕೆ ಹೋಗಿ ತೊಗೊಬರಕ್ಕೆ ಹೋಗಿದ್ದು. ಪಾಪುದು ವಿಶಾಲ್ ಮಾರ್ಟ್ಗೆ ಹೋಗಿದ್ದೆ, ಒಂದು ಡೈಪರ್ ಖಾಲಿಯಾಗಿತ್ತು, ಸೊ ಅದೊಂದು ಪ್ಯಾಕೆಟ್ ತೊಗೊಂಬಂದೆ. ಆ್ಯಂಡ್ ಸಣ್ಣ ಪುಟ್ಟ ಐಟಮ್ಗಳನ್ನ ತೊಗೊಬಂದಿದ್ದೀನಿ, ಎಷ್ಟು ಬೇಕೋ ಸದ್ಯಕ್ಕೆ. ಯಾವುದು ಮಿಸ್ ಆಗಿತ್ತಲ್ಲ ಆ ಐಟಮ್ನ ತರೋದಕ್ಕೆ ಅಂತಲೇ ಹೋಗಿದ್ದು ಹೊರಗಡೆ ನಾವು. ನಾನು ಇಲ್ಲಿ ಕೊಬ್ಬರಿ ತೊಗೊಂಡಿದ್ದೀನಿ, ಒಂದು ಹಚ್ಚು ಬೆಲ್ಲ ತೊಗೊಂಡಿದ್ದೀನಿ, ಅಮ್ಮನಿಗೆ ಮಡ್ಲಕ್ಕಿಗೆ ಇಡೋಣ ಅಂತ ಹೇಳ್ಬಿಟ್ಟು. ಮತ್ತು ಖರ್ಜೂರ ತೊಗೊಂಡಿದ್ದೀನಿ, ಒಂದು ಖರ್ಜೂರ, ಸೊ ಅದನ್ನು ತೊಗೊಂಡೆ. ಮನೆಗೆ ಬೆಲ್ಲ, ಉಪ್ಪು ತೊಗೊಂಡಿದ್ದೀನಿ. ಅದು ಆ್ಯಕ್ಚುಲಿ ಮನೇಲಿರೋ ಉಪ್ಪನ್ನ ಯೂಸ್ ಮಾಡಬಾರ್ದು, ಅದೇ ನಾನು ಬೆಳಗ್ಗೆ ಮಡಿಕೆ ಅದಕ್ಕೆ ಹಾಕಬೇಕಲ್ಲ, ಸೊ ಅದಕ್ಕೆ ಹೊಸ ಪ್ಯಾಕೆಟ್ ಉಪ್ಪನ್ನೇ ತೊಗೊಬಂದಿದ್ದೀನಿ. ಆ್ಯಂಡ್ ಒಂದು ಬ್ಲೌಸ್ ಪೀಸ್ ತೊಗೊಬಂದಿದ್ದೀನಿ ದೇವರಿಗೆ, ಈ ಕಲರು. ಆ್ಯಕ್ಚುಲಿ ತೋರಿಸ್ತೀನಿ ರೀ. ಹಾಂ, ಚೆನ್ನಾಗಿದೆ ಬಟ್ಟೆನೂ, ಕ್ವಾಲಿಟಿ ಚೆನ್ನಾಗಿದೆ ಅಂತ ಅನ್ನಿಸ್ತು. 150 ರುಪೀಸ್ ಏನೋ ಮೀಟರ್ ಹೇಳಿದ್ರು, ಚೆನ್ನಾಗಿದೆ ಅಂತ ಅನ್ನಿಸ್ತು, ಅದಕ್ಕೆ ತೊಗೊಂಡೆ. ನಾನು ಹೊಲ್ಸ್ಕೊಳ್ಳಲ್ಲ, ಅಮ್ಮನೇ ಹೊಲ್ಸ್ಕೊತಾರಲ್ಲ, ಅದಕ್ಕೆ ಚೆನ್ನಾಗಿರೋದು ತೊಗೊಳ್ಳೋಣ, ದೇವ್ರಿಗೆ ಇಟ್ಟಿರೋದನ್ನ ನಾವೇ ತಾನೇ ಹೊಲ್ಸ್ಕೊತೀವಿ ಅಂತ ಹೇಳಿಬಿಟ್ಟು ಈ ರೀತಿಯಾಗಿರೋದನ್ನ ತೊಗೊಂಡಿದ್ದೀನಿ. ಆ್ಯಂಡ್ ಆಮೇಲೆ ಮೇಯ್ನ್ ಹೋಗಿದ್ದು ಈ ಮಣೆ ತೊಗೊಳಕ್ಕೆ ಅಂತಲೇ. ಕಳಶ ಇಡೋದಕ್ಕೆ ಈ ಮಣೆ ಬೇಕಿತ್ತು, ಒಂಥರ ಚೆನ್ನಾಗಿದೆ, ಸಿಲ್ವರ್ ಪೇಪರ್ ಕವರ್ ಮಾಡಿರೋಂಥದ್ದು ಇದು. ಸೊ ನಾವು ಹಂಗೆ ಕಳಶ ಇಡ್ತೀವಲ್ಲ, ಇದ್ರ ಮೇಲೆ ಇಟ್ಬಿಟ್ಟಿರೋಣ, ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಒಂದು ಮಣೆ ತೊಗೊಂಡೆ. ಆ್ಯಕ್ಚುಲಿ ಇದು 150 ಹೇಳಿದ್ರು, 100 ರುಪೀಸ್ ಕೊಟ್ಟೆ. ಆ್ಯಕ್ಚುಲಿ ಬೆಂಗಳೂರಲ್ಲೆಲ್ಲ 100 ರುಪೀಸೇನೆ, ಬಟ್ ಇವ್ರು 150 ಹಾಕಿದ್ದಾರೆ, 100 ರುಪೀಸೇನೋ ಕೊಟ್ಟೆ ಇದಕ್ಕೆ. ಸೊ ಇಷ್ಟೇ ಐಟಮ್ ತೊಗೊಂಬಂದಿರೋದು, ಏನೂ ಜಾಸ್ತಿ ತೊಗೊಳ್ಳಿಲ್ಲ. ಇಷ್ಟು ತೊಗೊಂಡು ಆಚೆಗೆ ಬರೋಷ್ಟೊತ್ತಿಗೆ ಸಾಕಾಯಿತು. ಆ್ಯಂಡ್ ಒಂದು ಅನಾನಸ್ ಫ್ರೂಟು ಮತ್ತು ದಾಳಿಂಬೆ ಹಣ್ಣು ತೊಗೊಂಡಿದ್ದೀನಿ, 1 kg 120 ರೂಪಾಯಿ. ಫ್ರೂಟ್ ಬಂದೆ ಒಂದೊಂದು ಕಡೆ ಒಂದೊಂದು ರೇಟು 250, 300 ಈ ಥರ ಎಲ್ಲ ಹೇಳ್ತಿದ್ದಾರೆ ಫ್ರೂಟ್ಸ್ಗೆಲ್ಲ. ಸೊ ಹಾಗಾಗಿ ಸ್ವಲ್ಪ ರೇಟ್ ಜಾಸ್ತಿ ಅಂತ ಅನ್ನಿಸ್ತು, ಅದಕ್ಕೆ ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ಮಾಡೋಣ ಅಂತ ಹೇಳ್ಬಿಟ್ಟು ಇದಿಷ್ಟು ತೊಗೊಂಬಂದಿದ್ದೀನಿ. ಇವಾಗ ಮನೆಗೆ ಬಂದಿದ್ದು. ಸೊ ಇವಾಗ ಅವನಿಗೆ ಪಾಪು ಊಟ ಮಾಡಿಸ್ಬೇಕು, ನಮಗೆ ಮುದ್ದೆ ಮಾಡ್ಕೋಬೇಕು. ಮುದ್ದೆ ಎಲ್ಲ ಊಟ ಎಲ್ಲ ಆದಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಬೇಕು. ಇವತ್ತು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಒಂದೇ ಸರಿ ಎಲ್ಲ ಮನೆ ರೆಡಿ ಮಾಡಿಬಿಟ್ಟು ಮಲ್ಕೊಂಬಿಟ್ರೆ ಬೆಳಗ್ಗೆ ಎದ್ದು ನಾನು ಸ್ನಾನ ಮಾಡಿಕೊಂಡು ದೇವ್ರ ಮನೆಗೆಲ್ಲ ಅಲಂಕಾರ ಮಾಡೋದಕ್ಕೆ ಟೈಮ್ ಆಗುತ್ತೆ. ಸೊ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಒಂದು ಪಾಪು ಊಟ ಮಾಡಿಸ್ಬೇಕು.